ಮುನ್ನಾರ್ಗ್ ಬಂದು ಈ ಪ್ಲೇಸ್ ವಿಸಿಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗಿರುತ್ತೆ. ಈ ಪ್ಲೇಸ್ ಮುನ್ನಾರಿಂದ 44 ಕಿಲೋಮೀಟರ್ ಅಲ್ಲಿ ಇದೆ. 1.5 ಗಂಟೆ ಜರ್ನಿ ಆಗಿರುತ್ತೆ. ಇದು ಕೇರಳ ತಮಿಳುನಾಡು ಬಾರ್ಡರ್ ಅಲ್ಲಿ ಇದೆ. ಇಲ್ಲಿಗೆ ಬರ್ಬೇಕಂದ್ರೆ ಒಂದು ನ್ಯಾಷನಲ್ ಪಾರ್ಕ್ ಕ್ರಾಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಒಟ್ಟವಾಡ. ಮೊದಲು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮುನ್ನಾರಿಂದ ಕೇರಳ KSRTC ಬಸ್ ಅಲ್ಲಿ. ಇದು ಮುನ್ನಾರ್ ಒಟ್ಟವಾಡ ಪ್ಯಾಕೇಜ್ ಆಗಿದೆ. ಮುನ್ನಾರ್ ಜೊತೆಗೆ ಒಟ್ಟವಾಡ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಇದರ ಚಾರ್ಜ್ 400 ರೂಪಾಯಿ ಆಗಿರುತ್ತೆ ಪರ್ ಪರ್ಸನ್. ಒನ್ ಡೇ ಟ್ರಿಪ್ ಆಗಿರುತ್ತೆ. ಮುನ್ನಾರ್ ಟಾಪ್ ಸ್ಟೇಷನ್ ಇಂದ 10 ಕಿಲೋಮೀಟರ್ ಅಲ್ಲಿ ಒಟ್ಟವಾಡ ಇದೆ. ಮೊದಲು ಈ ಪಾಪಾಡುಮ್ ಶೋಲಾ ನ್ಯಾಷನಲ್ ಪಾರ್ಕ್ ಕ್ರಾಸ್ ಮಾಡಿ ಫಾರೆಸ್ಟ್ ಮಧ್ಯದಲ್ಲಿ ಜರ್ನಿ ಮಾಡುವಾಗ ಎರಡು ಕಡೆ ಪೈನ್ ಫಾರೆಸ್ಟ್ ಜೊತೆಗೆ ವ್ಯೂ ಪಾಯಿಂಟ್ಸ್ ಅಮೇಜಿಂಗ್ ಆಗಿತ್ತು ಜರ್ನಿ. ಮಧ್ಯಾಹ್ನ 1:30ಗೆ ಒಟ್ಟವಾಡಗೆ ರೀಚ್ ಆದ್ವಿ. ಮೊದಲು ಲಂಚ್ ಮಾಡಿಕೊಂಡು ನಮ್ಮ ಸೈಟ್ ಸೀಯಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಜೀಪ್ ಅಲ್ಲಿ. ಇದರ ಚಾರ್ಜ್ ಆಗಿತ್ತು 250 ರೂಪಾಯಿ ಪರ್ ಹೆಡ್. ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡು ಫಸ್ಟ್ ನಾವು ರೀಚ್ ಆದ್ವಿ ಪನತೋಟಂ ವ್ಯೂ ಪಾಯಿಂಟ್. ಇಲ್ಲಿಂದ ಫುಲ್ ಒಟ್ಟವಾಡ ವ್ಯೂ ಅನ್ನು ನೋಡಬಹುದು. ನಂತರ ನಾವು ಹೋದ್ವಿ ಸ್ಟ್ರಾಬೆರಿ ಫಾರ್ಮ್ ಗೆ. ಈ ಒಟ್ಟವಾಡ ಫೇಮಸ್ ಆಗಿದೆ ಸ್ಟ್ರಾಬೆರೀಸ್ ಮತ್ತು ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಗ್ರೋ ಮಾಡಕ್ಕೆ ಮತ್ತು ಟೆರೆಸ್ ಫಾರ್ಮಿಂಗ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ಸ್ಟ್ರಾಬೆರಿ ಫಾರ್ಮ್ ಅಲ್ಲಿ ಸ್ಟ್ರಾಬೆರೀಸ್ ಪರ್ಚೇಸ್ ಮಾಡಿದ್ವಿ. 1 kgಗೆ 600 ರೂಪಾಯಿ ಆಗಿತ್ತು. ನೆಕ್ಸ್ಟ್ ನಾವು ಹೋದ್ವಿ ಒಟ್ಟವಾಡ ವಾಟರ್ ಫಾಲ್ಸ್ ಗೆ. ಇಲ್ಲಿ ಸ್ವಲ್ಪ ಹೊತ್ತು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಹೋದ್ವಿ ಜೀಪ್ ಆಫ್ ರೋಡಿಂಗ್ ಮಾಡ್ಕೊಂಡು ರಿಟರ್ನ್ ಒಟ್ಟವಾಡಗೆ ಎಂಟ್ರಿ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ. ನೀವ್ ಇಲ್ಲಿ ಬಂದ್ರೆ ಒಂದ್ ದಿವಸ ಸ್ಟೇ ಮಾಡಿ ಇರೋಕೆ ರೆಸಾರ್ಟ್ಸ್, ಹೋಟೆಲ್ಸ್, ಕ್ಯಾಂಪಿಂಗ್ ಸೈಟ್ಸ್ ಇದಾವೆ. ಫೈನಲಿ ಒಟ್ಟವಾಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುನ್ನಾರ್ಗ್ ರಿಟರ್ನ್ ಆಗೋ ದಾರಿಯಲ್ಲಿ ನಾವು ನೋಡಿದ್ವಿ ಈ ಪ್ರಾಣಿಯನ್ನು. ಲಕ್ಕಿದ್ರೆ ಇಲ್ಲಿ ವೈಲ್ಡ್ ಅನಿಮಲ್ಸ್ ಕೂಡ ನಾವು ಸ್ಪಾಟ್ ಮಾಡಬಹುದು. ಇದರ ಡೀಟೇಲ್ಡ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ TFK ವ್ಲಾಗ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ.